ಭಾರತೀಯ ಜನತಾ ಪಕ್ಷದ ವಕ್ತಾರರು ಹೇಳ್ತಾ ಇದ್ರು. ನೋಡಿ, ತನಿಖೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಏನು ಚರ್ಚೆ ಮಾಡಬೇಕೋ ಅವ್ರ ಮನವಿಗಳನ್ನು ಮಾಡ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಅವ್ರ ಉತ್ತರ ಒಬ್ಬ ರಾಜಕಾರಣ ಅಂತ ಹೇಳಿದಾಗ ಹೆಂಗೆ ಹೇಳಬೇಕೋ ಅದನ್ನು ಹೇಳ್ತಾ ಇದ್ದಾರೆ. ನಿಮಗೆ ಅದು ಇಷ್ಟ ಆಗುತ್ತೋ ಬಿಡುತ್ತೋ ಅದನ್ನು ನಾವು ಶರ ಬರೆಯೋಕ್ಕಾಗಲ್ಲ, ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ದಿಸ್ ಇಸ್ ದ ರಿಫ್ಲೆಕ್ಷನ್ ಆಫ್ ಅವರ್ ಅಡ್ಮಿನಿಸ್ಟ್ರೇಷನ್. ಇದು ಆಡಳಿತ ವ್ಯವಸ್ಥೆಯ ಒಂದು ಕನ್ನಡಿ. ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ನಡೀತಾ ಇರುವಂಥ ಈ ಒಂದು ಪ್ರತಿಭಟನೆ ಬಹಳ ದೊಡ್ಡ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದೊಂದು ಮೂವ್ಮೆಂಟ್, ಒಂದು ಚಳವಳಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅದು ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಪಾಠ ಆಗ್ತಾ ಇದೆ. ಅದನ್ನು ಕೂಡ ನಾವು ಮನಗಾಣೋ ಹಾಗಿಲ್ಲ. ಹೌದು, ವಿರೋಧ ಪಕ್ಷದಲ್ಲಿರುವಾಗ ಆಡಳಿತ ಪಕ್ಷವನ್ನು ಟೀಕೆ ಮಾಡಬೇಕು, ಕಿವಿ ಹಿಂಡಬೇಕು. ವಿರೋಧ ಪಕ್ಷ ಅಂದರೆ ಶಾಡೋ ಗೌರ್ಮೆಂಟ್ ಅಂತ ಕರಿತೀವಿ. ಆದರೆ ಎಲ್ಲೋ ನಾವು ಚೆನ್ನಾಗಿ ಅಧಿಕಾರವನ್ನು ನಡೆಸ್ಕೊಂಡು ಬಂದಿದ್ದರೆ, ನಮ್ಮ ಒಗ್ಗಟ್ಟು ಚೆನ್ನಾಗಿದ್ದಿದ್ರೆ ನಾವು ಇಷ್ಟು ಹೀನಾಯವಾಗಿ ದೇಶದಲ್ಲಿ ಸೋಲ್ತಾ ಇರಲಿಲ್ಲ ಅನ್ನುವ ಯೋಚನೆ ಏನಾದರೂ ಬರುತ್ತಾ ತಮಗೆ ಇದನ್ನೆಲ್ಲ ನೋಡಿದಾಗ? ಸುಮಾರು 27 ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ರಥಯಾತ್ರೆಯಿಂದ ಪ್ರಾರಂಭ ಆದ ಸುಳ್ಳುಗಳ ಕಂತೆ, ಮೋಸ ಮತ್ತು ಟೋಪಿ ಹಾಕುವ ನಾಮ ಬಳಿಯುವ ಕೆಲಸ, ಹುಸಿ ದೇಶ ಪ್ರೇಮ ಮತ್ತು ಹುಸಿ ರಾಷ್ಟ್ರ ಪ್ರೇಮ, ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥವರು ರಾಷ್ಟ್ರಕ್ಕೆ 14ರಲ್ಲಿ ಇವರು ಬಂದದ್ದಂಥದ್ದು ಮಾತುಗಳನ್ನು, 13ರಲ್ಲಿ ಹೇಳಿದಂಥ ಮಾತುಗಳನ್ನು ಯಾವ್ದಾದ್ರು ಒಂದನ್ನು ಪೂರೈಸಿದ್ದಾರಾ ದೇಶದಲ್ಲಿ? ಪ್ರಶ್ನೆ ನೋಡಿ, ಪರೀಕ್ಷಾ ಪೇ ಚರ್ಚೆ ಅಂತ ನಡೆಸ್ತಾರೆ ಈ ದೇಶದ ಮುಖ್ಯ. ಹೌದು, ಪ್ರಧಾನಿ ಸಂದರ್ಭದಲ್ಲಿ ಇದು ನಡೆದಿತ್ತು. ಆ ಪರೀಕ್ಷಾ ಪೇ ಚರ್ಚೆಯಲ್ಲಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ಈ ವ್ಯಕ್ತಿ. ಓಕೆ ಅಲ್ವಾ? ಆಯ್ತಾ? ನೋಡಿ ಕುಮಾರ್ ಅವರೇ, ಪ್ಲೀಸ್ ಅಲೋ ಮಿ ಟು ಆಸ್ಕ್ ಎ ಕ್ವೆಶ್ಚನ್. ಕೇಳಿಸ್ಕೊಳ್ಳಿ ಕುಮಾರ್ ಅವರೇ, ಕೇಳಿಸ್ಕೊಳ್ಳಿ. ಆ ನೋವು ನಿಮಗಿದ್ರೆ ನಿಜಕ್ಕೂ ಕೂಡ ಆ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡ್ತಾ ಇದ್ರೆ ಬಹಳ ಸಂತೋಷ. ಐ ಅಪ್ರಿಶಿಯೇಟ್ ಇಟ್. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ಲೀಸ್ ಲಿಸನ್ ಟು ಮಿ ಕೇರ್ಫುಲಿ, ಸ್ವಲ್ಪ ಕಾಮ್ ಆಗಿ ಕೇಳಿಸ್ಕೊಳ್ಳಿ. ಇಷ್ಟೇ ವಿಚಾರ. ಈಗ ಚರ್ಚೆಯ ಕೊನೆಯ ಹಂತದಲ್ಲಿ ಇದ್ದೀವಿ. ವಿಚಾರ ಏನು ಅಂತ ಹೇಳಿದರೆ, ಈಗ ನಾವು ಒಂದು ಆಡಳಿತ ಪಕ್ಷವನ್ನು ಅಥವಾ ಪ್ರಧಾನಿಯನ್ನು, ಸಚಿವರನ್ನು ನಾವು ಆರೋಪ ಮಾಡಿ ಪಟ್ಟಿ ಮಾಡ್ತಾ ದೂಷಣೆ ಮಾಡಿ ಅಂತ ಹೇಳಿದರೆ ಬಹುಶಃ ಅದು ಎಂಡ್ಲೆಸ್ ಸ್ಟೋರಿ ಅಲ್ವಾ? ಆರೋಪಗಳ ಪಟ್ಟಿ ಇದ್ದೇ ಇರುತ್ತೆ ಹುಡುಕ್ತಾ ಹೋದರೆ. ಈಗ ನಿಮ್ಮ ಪಾತ್ರ ಏನು? ನೀವೇನೇನು ಮಾಡ್ಕೊಳ್ಬಹುದಾಗಿತ್ತು? ಇಲ್ಲಿ ಅವರಿಗಿರುವಂಥ ಕಿಚ್ಚು, ಸಿ ಜೆ ಪಿಗಿರುವಂಥ ಕಿಚ್ಚು ಕಾಂಗ್ರೆಸ್ಸಿಗಿದೆಯಾ ಅನ್ನೋ ಒಂದು ಪ್ರಶ್ನೆ, ಮತ್ತು ಮುಂದಿನ ದಿನಗಳಲ್ಲಿ ನೀವು ಕೇಂದ್ರ ಸರ್ಕಾರದ ಯಾವ ವೈಫಲ್ಯಗಳನ್ನು ಹಿಂಗೆ ಜನರ ಮುಂದೆ ಮುಟ್ಟಿಸುವಂಥ ಒಂದು ಪ್ರಯತ್ನ ಮಾಡ್ತೀರಿ? ಪ್ಲೀಸ್ ಗೋ. ನೋಡಿ, ಈಗ ಚಳಿಗಾಲದ ಸಂಸತ್ ಅಧಿವೇಶನ ಪ್ರಾರಂಭ ಆಗಿದೆ. ಇವತ್ತು ನಮ್ಮ ಪಕ್ಷದ ನಾಯಕರು, AICC ಅಧ್ಯಕ್ಷರಾದ, ವಿರೋಧ ಪಕ್ಷದ ಮೇಲ್ಮನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಭಟನೆಯನ್ನು ದಾಖಲಿಸಿದ್ದಾರೆ. ಮತ್ತು ಇವತ್ತು ಇಲ್ಲಿ ಸಂಸತ್ನ ಕೆಳಮನೆಯಲ್ಲಿ ಸಭೆ ಪ್ರಾರಂಭ ಆಗ್ತಿದ್ದಂತೆ ಈ ವಿಚಾರ ಚರ್ಚೆಗೆ ತಗೊಂಡಿದ್ದ ತಕ್ಷಣ 3 ಗಂಟೆ ನಂತರಕ್ಕೆ ಮುಂದೂಡಲಾಗುತ್ತೆ. ಆಮೇಲೆ ಈಗ ನಾಳೆ ಬೆಳಗ್ಗೆ ಮುಂದೂಡಲಾಗಿದೆ. ಸರ್ಕಾರವನ್ನು ನಾವು ಕೇಳಿರೋದು 3 ಪ್ರಶ್ನೆ. ಅದು CJP ಅವರು ಕೇಳಿರೋ ಪ್ರಶ್ನೆಗಳೇ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಬೇಕು, ಈ ಸತ್ತಂಥ ಕುಟುಂಬದ ಮಕ್ಕಳಿಗೆ ಪರಿಹಾರ ಕೊಡಬೇಕು, ಮತ್ತು ಮುಂದೆ ಯಾವುದೇ ಪರೀಕ್ಷೆಗಳು ಈ ನಿಮ್ಮ ಏನೋ NET ಏನೋ ಮಾಡ್ಕೊಂಡಿದ್ದೀರಲ್ಲ ಅದನ್ನು ರದ್ದು ಮಾಡಿ ಸ್ವತಂತ್ರ ಪರೀಕ್ಷೆ ನಡೆಯುವಂತೆ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಕೇಂದ್ರೀಕೃತ ವ್ಯವಸ್ಥೆ ಇರೋದ್ರಿಂದ ಎಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ನೋಡಿ, ಕರ್ನಾಟಕದಲ್ಲಿ ಒಂದು ಮಗು ಅದೇನೋ ದಾರ ಹಾಕೊಂಡಿತ್ತು, ಕಿವಿಗೆ ಹಾಕೊಂಡಿತ್ತು ಅಂತ ಕಿತ್ತುಬಿಟ್ಟು ಅಷ್ಟು ಪ್ರಬಲವಾಗಿ ಇಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ. ಅದೇ ಉತ್ತರ ಭಾರತದಲ್ಲಿ ಈ ಥರದ ವ್ಯವಸ್ಥೆ ನಡೀತಿದ್ರೆ ನಮ್ಮ ಮಕ್ಕಳಿಗೆ ಆಗ್ತಿರುವ ಅನ್ಯಾಯ ಅಲ್ವಾ ಇದು? ಇದ್ರ ಬಗ್ಗೆ ಯಾರಾದ್ರೂ ಮಾತಾಡಿದಾರೆ ಇವರು? ಈಗ ನೀವು ಅಧಿಕಾರಕ್ಕೆ ಬಂದ್ರೆ ನೀವು ಖಂಡಿತವಾಗಿ ಈ ಪರೀಕ್ಷೆ ವಿಷಯವನ್ನೇ ಮುಂದಿಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ. ಮತ್ತು ಈಗಾಗಲೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎಲ್ಲಾ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಅಲ್ಲಿ ಅವ್ರಿಗೆ 2029ರಲ್ಲಿ NDA ಗವರ್ಮೆಂಟ್ ನಾವು ಖಂಡಿತವಾಗಿ ಇವ್ರೇನು 12-13 ವರ್ಷದಿಂದ ನಡೆಸ್ತಿದಾರಲ್ಲ ದೇಶದ ಜೊತೆಗೆ ಅಪಚಾರಗಳನ್ನ, ದೇವ್ರ ಹೆಸರಲ್ಲೂ ಉಂಡಿ ಕಳ್ತನ ಮಾಡಿದವರು ಇವರು, ವೋಟ್ ಚೋರಿ ಮಾಡ್ಕೊಂಡು ನಾವು ರಾಷ್ಟ್ರದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ತಮ್ಮ ಭವಿಷ್ಯಕ್ಕೆ ಮುಳ್ಳಾಗುವಂತಹ ಯೋಚನೆಗಳನ್ನು ಮಾಡಬೇಡಿ.
ಈಗ ವಿದ್ಯಾರ್ಥಿಗಳಲ್ಲಿ ಮಾತನಾಡ್ತಾ ಇದ್ರು ಬೆಳಗ್ಗೆ, yes, ನೋಡಿ yes. ನಾವು Got it. ಮೋದಿ 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 ಜೈ ಶ್ರೀರಾಮ್ ಅಂತ ಓಟ್ ಹಾಕಿದ್ವಿ, 14ರಲ್ಲಿ ಹಾಕಿದ್ರಿ, 18ರಲ್ಲಿ ಹಾಕಿದ್ರಿ, ನಮ್ಗೆ ಅವ್ರು ಕೊಟ್ಟಿದ್ದು ಈ ಲಾಠಿ ಏಟು, ಈ ಅಶ್ರುವಾಯು ಅಶ್ರು ಅದೇನೋ ಹಾಕ್ತಾರಲ್ಲ ಅದು ಸ್ಮೋಕ್ ಬಾಂಬ್ ಅದು ಹಾಕ್ಬಿಟ್ಟು ನಮ್ಗೆ ಇಲ್ಲಿ ಹೊಡಿತಾ ಇದ್ದಾರೆ. ನಾವು ಇವ್ರಿಗೋಸ್ಕರ ಅಧಿಕಾರಕ್ಕೆ ಬರಕ್ಕೆ ಹೋರಾಟ ಮಾಡಿದ್ವಿ, ಓಟ್ ಹಾಕಿದ್ವಿ. ಕಾಂಗ್ರೆಸ್ ಅವರು ಜನಸಾಮಾನ್ಯ ರೀತಿ ಅಳುವಂತ ಸ್ಥಿತಿ ಆಗಿದೆ ನೋಡಿ. ಆದ್ರೆ ಭಾರತ ದೇಶದ ಜನತೆ ಅರ್ಥ ಮಾಡ್ಕೋಬೇಕು, ಮುಂದಿನ ಚುನಾವಣೆಗಳಲ್ಲಿ ಇವರು ನಿಮ್ಗೆ ಕೊಡ್ತಾ ಇರುವಂತ ಎಲ್ಲ ಹುಸಿ ಭರವಸೆಗಳನ್ನ ನಂಬಬೇಡಿ. ನಾವು ಸತ್ಯದ ನೆಲೆಗಟ್ಟಿನ ಮೇಲೆ ಈ ದೇಶವನ್ನು ಕಟ್ಟಿದ್ದೇವೆ, ಅದನ್ನು ಮುಂದುವರ್ಸೋಣ. ನೀವು ಖುಷಿ ಭರವಸೆ ಕೊಡ್ತೀರಿ ನೆಕ್ಸ್ಟ್? ಇಲ್ಲ ಖಂಡಿತ ಹುಸಿ ಭರವಸೆ ನಮ್ದು ಇಲ್ಲ. ಅವ್ರ ಹುಸಿ, ನೀವು ಖುಷಿ. ಎಸ್, ಜನಸಾಮಾನ್ಯರು ಮುಂದಿನ ದಿನಗಳಲ್ಲಿ ತಮ್ಮ ಜೀವನ ಥ್ಯಾಂಕ್ ಯು ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನೋಡಿ, ಪ್ರತಿಭಟನೆ ನಡೀತಾ ಇದೆ, ಆದರೆ ಆ ಪ್ರತಿಭಟನೆ ಕೇವಲ ನಾಮಕಾವಸ್ಥೆಗೆ ಆಗದೆ ಆ ಪ್ರತಿಭಟನೆಯ ಮಹತ್ವವನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಏನೆಲ್ಲ ಅನ್ಯಾಯ ಆಗಿದೆಯೋ ಆ ಪ್ರಾಣ ಚೆಲ್ಲಿದಂಥ ಕುಟುಂಬಗಳಿಗೆ ಬರೀ ಸಾಂತ್ವನ ಹೇಳಿದರೆ ಸಾಕಾಗಲ್ಲ, ನಿಜಕ್ಕೂ ಕೂಡ ಪರಿಹಾರ ರೂಪದಲ್ಲಿ ಅವರಿಗೆ ಸಹಾಯ ಮಾಡಬೇಕು. ಅದು ನಿಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ಜ್ಞಾಪಿಸುವಂತಿದೆ. ಸದ್ಯದ ಈ ಒಂದು ಚಳವಳಿ ಅಂತಿರೋ, ಪ್ರತಿಭಟನೆ ಅಂತಿರೋ, ಅಥವಾ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ನಾಂದಿ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ತಾ ಈ ಹೊತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.